ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರು ಸಿಹಿ ಮನಸ್ಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಬನ್ನಿ, ಇವತ್ತು ಒಂದು ಪ್ಲೇಸ್ ತೋರಿಸ್ಕೊಂಡು ಬರ್ತೀನಿ. ಎಲ್ಲಿ ಅಂತ ಹೇಳಿದ್ರೆ, ತುಂಬ ದಿನ ಆದಮೇಲೆ ನಾನು ಶ್ರೀಕೃಷ್ಣ ಟೆಂಪಲ್ಗೆ ಬಂದೆ. ಅಂದರೆ ಯಶವಂತಪುರದ ಹತ್ರ ಇರೋ ಇಸ್ಕಾನ್ ಟೆಂಪಲ್ಗೆ ಬಂದೆ. ಅಂದರೆ 5 ಗಂಟೆಗೆ ರೀಚ್ ಆಗಿದ್ದು. ಅಲ್ಲಿಂದ ನನಗೆ ಬಸ್ಸು ಫ್ರೀ ಅಲ್ವಾ, 2 ಬಸ್ ಚೇಂಜ್ ಮಾಡಬೇಕಾಯಿತು. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಒಳಗೆ ಎಂಟ್ರಿ ಆದ ತಕ್ಷಣವೇ ಅಲ್ಲಿ ಕೈ ತೊಳ್ಕೊಳ್ಬೇಕು. ಹೊರಗಡೆಯಿಂದ ಬಂದಿರ್ತೀವಿ. ಅಲ್ಲಿಂದ ಬಂದಾದಮೇಲೆ ನಮಗೆ ಚೆಕ್ಕಿಂಗ್ ಮಾಡಿ ಒಳಗಡೆ ಬಿಡ್ತಾರೆ. ನಾನು ಬಂದಿರೋದು ತುಂಬ ಲೇಟ್ ಆಗಿತ್ತು. ಹಾಗೆ ಚಪ್ಪಲಿ ಕೌಂಟ್ರಲ್ಲಿ ಚಪ್ಪಲಿ ಇಟ್ಟು ಒಳಗಡೆ ಬಂದೆ. ಇಸ್ಕಾನ್ ಟೆಂಪಲ್ ಇದು ಒಂದು ಒಳ್ಳೆಯ ಅದ್ಭುತವಾದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಈವ್ನಿಂಗ್ ಹೋದರೆ ಮಾತ್ರ ಇನ್ನೂ ಖುಷಿ ಕೊಡುತ್ತೆ ಮನಸ್ಸಿಗೆ. ಈ ಒಂದು ವಾತಾವರಣ ಒಂದು ಅದ್ಭುತವಾಗಿರುತ್ತೆ. ಆ ಒಂದು ಕ್ಷಣಗಳು ಅಲ್ಲಿ ಕಳೆಯೋದೇ ಒಂಥರ ಖುಷಿ. ನಾನು ತುಂಬ 2-3 ವರ್ಷದ ಹಿಂದೆ ಹೋಗಿದ್ದೆ. ಅಂದರೆ ಮಾರ್ನಿಂಗ್ ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸು. ಬಟ್ ಈ ಸರಿ ನಾನೊಬ್ಬಳೇ ಹೋಗಿದ್ದೆ. ಇದು ಟೆಂಪಲ್ ಅಪೋಸಿಟ್ ಇದು ಪಾರ್ಕಿಂಗಲ್ಲಿ ಮಾಡ್ತಾ ಇರೋದು. ಇದು ಇಸ್ಕಾನ್ ಟೆಂಪಲ್. ನಾನು ತುಂಬ ದಿನದ ಮೇಲೆ ಹೋಗಿದ್ದೆ. ಈವ್ನಿಂಗ್ ಹೋಗಿರೋದು ಇದೇ ಫಸ್ಟು. ಬಟ್ ತುಂಬ ಜನ ಬರ್ತಾರೆ, ತುಂಬ ಕ್ರೌಡ್ ಇರುತ್ತೆ ಅಲ್ಲಿ. ಬರ್ತಾನೆ ಇರ್ತಾರೆ ಜನ, ಯಾವಾಗಲೂ ಕಡಿಮೆ ಆಗಲ್ಲ. ಇದು ಎಂಟ್ರೆನ್ಸು, ಕೃಷ್ಣನ್ ಟೆಂಪಲ್ಗೆ ಹೋಗುವಂಥ ಎಂಟ್ರೆನ್ಸು ಹೀಗಿದೆ. ತುಂಬ ಜನ ಸೆಲ್ಫಿ ತೊಗೊಳ್ತಾ ಇರ್ತಾರೆ. ಫೋಟೋಸ್ ತೊಗೊಳ್ಳೋರು, ಸೆಲ್ಫಿ ತೊಗೊಳ್ಳೋರೆ ಜಾಸ್ತಿ ಅಲ್ಲಿ ಆ ಒಂದು ಟೆಂಪಲ್ಲಿಗೆ ಬಂದಾಗ. ಬೆಂಗಳೂರಲ್ಲಿ ಇದು ಒಂದು ಕೂಡ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಈ ಒಂದು ಪ್ಲೇಸನ್ನು ನೋಡೋದಕ್ಕೆ ತುಂಬ ಕಡೆಯಿಂದ ಜನ ಬರ್ತಾ ಇರ್ತಾರೆ. ಬೆಂಗಳೂರಿಗೆ ಬಂದವರು ಇಸ್ಕಾನ್ ಟೆಂಪಲ್ ನೋಡದೆ ಯಾರೂ ಕೂಡ ಹೋಗಲ್ಲ. ಒಳಗಡೆ ಬಂದೆ. ಇಲ್ಲಿ ನೋಡಿ, ದೂರಿಂದ ಬಂದವರು ಇಲ್ಲಿ ಫೋಟೋ ತಗೊಳ್ತಾ ಇದ್ರು. ಇದ್ರ ಆಪೋಸಿಟ್ ಇರೋಂಥ ಒಂದು ಒಳಗಡೆ ಹೋಗಬೇಕು. ಅಲ್ಲಿ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಒಂದು ಸಂಜೆಯ ಪ್ರಾರ್ಥನೆಗೆ ನಾನು ಬಂದಿದ್ದೀನಿ. ಇಲ್ಲಿ ಕೂಡ ಒಂದು ಪ್ರೇಯರ್ ಇರುತ್ತೆ ಸಂಜೆ. ಅದು ಮುಗಿಸ್ಕೊಂಡು ಇಲ್ಲಿ ನೋಡಿ ಒಂದು 108 ನಾಮಗಳನ್ನು ಹೇಳುವುದ್ರ ಮೂಲಕ ಬಿಡ್ತಾರೆ. ಅದಾದಮೇಲೆ ನಾನು ಮೇಲ್ಗಡೆ ದೇವಸ್ಥಾನಕ್ಕೆ ಬಂದೆ. ನೋಡಿ, ಈ ಒಂದು ಸುಂದರ ದೃಶ್ಯನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನೂ ಜನಗಳು ಬರ್ತಾನೆ ಇರ್ತಾರೆ ಸಂಜೆಯಿಂದ ಹಿಡಿದು. ಅಂದರೆ ಟೈಮಿಂಗ್ಸ್ ಬೇರೆ ಇರುತ್ತೆ. 4 ಗಂಟೆಯಿಂದ 8:30ವರೆಗೂ ಓಪನಿಂಗ್ ಇರುತ್ತೆ. ನಾನು 5 ಗಂಟೆಗೆ ಬಂದಿದ್ದೆ. ಜನ ಅಂದರೆ ಜನ ಸಂಜೆ ಟೈಮಲ್ಲಿ. ಇದು ನೋಡಿ ಒಳಗಡೆ ಹೋಗೋಂಥ ಒಂದು ಪ್ಲೇಸು. ಇಲ್ಲಿ ಫೋಟೋನ ನಾನು ಕೂಡ ಫೋಟೋಸ್ ಎಲ್ಲ ತಗೊಂಡೆ. ಹಾಗೆ ಮೇಲ್ಗಡೆ ಟೆಂಪಲ್ ಹೋಗ್ತಾ ಇದ್ದೀವಿ. ಅಲ್ಲಿ ಭಜನೆಗಳೆಲ್ಲ ಆಗುತ್ತೆ. ತುಂಬ ಭಕ್ತಿಯಿಂದ ಪಾಲ್ಗೊಳ್ತಾರೆ ಜನಗಳೆಲ್ಲ. ಅಲ್ಲಿ ಹೋದಾಗ ನಮ್ಮ ಮನಸ್ಸು ಕೂಡ ಪರಿವರ್ತನೆ ಆಗುತ್ತೆ. ಆ ಭಕ್ತಿಗೆ ನಾವು ಕೂಡ ಮಾರು ಹೋಗ್ತೀವಿ. ಇಲ್ಲಿ ನೋಡಿ ಎಷ್ಟೊಂದು ಜನ ವೀಡಿಯೋಸು, ಫೋಟೋಸು. ಒಂದು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಆವಾಗ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಈ ಸರಿ ನಾನೊಬ್ಬಳೇ ಬಂದಿದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಅದಾದ ನಂತರ ನನಗೆ ಸುಮಾರಷ್ಟು ಫೋಟೋಸ್ ಎಲ್ಲ ಆಯಿತು. ಅದಾದಮೇಲೆ ನಾನು ಮೇಲೆ ಹೋಗ್ತೀನಿ. ಇನ್ನೇನು ಹೆಣ್ಮಕ್ಳಿಗೆ ವೀಡಿಯೋ ಮಾಡ್ಕೊಳ್ಳೋದು, ಸೆಲ್ಫಿ ತಗೊಳ್ಳೋದು. ಈವ್ನಿಂಗ್ ಆಗ್ತಾ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ದೇವಸ್ಥಾನ. ಅಲ್ಲಿ ಬರುವಂಥ ಜನರು, ಆ ಒಂದು ಭಕ್ತಿ, ಸೆಲ್ಫಿ ಕ್ರೇಜು. ಇಲ್ಲಿ ಭಜನೆ ನಡೆಯುತ್ತೆ. ಮತ್ತು ಈ ಒಂದು ಭಜನೆ, ಆ ಒಂದು ಶಬ್ದ, ಅದನ್ನು ಕೇಳೋದಕ್ಕೆ ತುಂಬ ಖುಷಿ ಕೊಡೋಂಥದ್ದು. ಬಟ್ ಒಳಗಡೆ ನಮಗೆ ಅಲೋ ಇಲ್ಲ ಫೋನು. ಎಲ್ಲೇ ಒಳಗಡೆ ನಾವು ಯಾವುದೇ ಭಾವಚಿತ್ರಗಳನ್ನು ತೆಗೆಯುವಂತಿಲ್ಲ. ಅದು ಒಂದು ಕಾಪಾಡಬೇಕು. ಹಾಗಾಗಿ ಹೊರಗಡೆನೇ ವಿಡಿಯೋ ಮಾಡಿದೆ. ಅಲ್ಲಿ ಭಜನೆ ನಡೀತಾ ಇತ್ತು. ತುಂಬ ಖುಷಿ ಕೊಡುತ್ತೆ ಒಂದು ಭಜನೆ ಕೇಳೋದಕ್ಕೆ, ನೋಡೋದಕ್ಕೆ. ತುಂಬ ಅದ್ಭುತ ಅನಿಸುತ್ತೆ ಈ ಒಂದು ಕೃಷ್ಣನ ಟೆಂಪಲ್ನಲ್ಲಿ. ನಾನು ಕೂಡ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೊರಗಡೆನೇ ಮಾಡ್ಕೊಂಡು ಬಂದೆ.
ಒಳಗಡೆ ಯಾರಿಗೂ ಎಂಟ್ರೆನ್ಸ್ ಇಲ್ಲ, ಫೋನ್ ವಿಡಿಯೋ ಮಾಡೋ ಹಾಗಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನಮ್ಮ ಮನಸ್ಸು ನಿರಾಳ ಅನಿಸ್ಬಿಡುತ್ತೆ. ಯಾವುದೇ ಟೆನ್ಷನ್ ಇದ್ದರೂ, ಏನೇ ಬೇಜಾರುಗಳಿದ್ದರೂ ಮರೆಯುವಂತಹ ಆ ಒಂದು ಟೈಮ್. ಅಲ್ಲೇ ಹೊರಗಡೆ ಒಂದಿಷ್ಟು ಫೋಟೋ ವೀಡಿಯೋಸ್ನೆಲ್ಲ ಮಾಡಿಕೊಂಡು ನಾನು ಒಳಗಡೆ ಹೋಗ್ತೀನಿ. ಯಾಕೆಂತ ಹೇಳಿದ್ರೆ ಈವ್ನಿಂಗ್ ಆಗಿತ್ತು, ನನಗೆ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ. ಯಾರೇ ಬೆಂಗಳೂರಿಗೆ ಬರೋರಿದ್ದರು ಈ ಒಂದು ಪ್ಲೇಸನ್ನು ನೋಡ್ಕೊಂಡೋಗಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಕೊಡೋಂತಹ ಪ್ಲೇಸು. ಅಂದರೆ ಯಾರೇ ಬಂದರೂ ಇಸ್ಕಾನ್ ಟೆಂಪಲ್ ಹೋಗ್ತಾರೆ ಈ ಒಂದು ಪ್ಲೇಸಿಗೆ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೆಕ್ಯೂರಿಟಿ ಎಲ್ಲ ಇರ್ತಾರೆ, ಫೋನ್ ವಿಡಿಯೋ ಯಾರೂ ಮಾಡೋ ಹಾಗಿಲ್ಲ. ಹಾಗಾಗಿ ನಾನು ಮೇಲ್ಗಡೆ ಅಂದರೆ ಸ್ವಲ್ಪ ಹೊರಗಡೆ ನಿಂತ್ಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡೆ. ಇದೊಂಥರ ಬಂಡ ಧೈರ್ಯ. ನೋಡಿ, ಈ ಒಂದು ಒಳಗೆ ಆ ಭಜನೆ, ಆ ಒಂದು ನಾಮಸ್ಮರಣೆ ಎಲ್ಲ ಕೇಳಿಕೊಂಡು ಒಳಗಡೆ ಹಾಗೆ ಪ್ರಸಾದದ ಕೌಂಟ್ರ್ ಕಡೆ ಹೋಗ್ತೀನಿ. ಅಲ್ಲಿ ಒಳಗೆಲ್ಲ ಎಕ್ಸಿಬಿಷನ್ ಇರುತ್ತೆ, ಅದನ್ನೇನು ವಿಡಿಯೋ ಮಾಡಲಿಲ್ಲ ನಾನು. ಅದೆಲ್ಲ ನೋಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಕೂಡ ತಿಂಡಿಗಳನ್ನು ಇಟ್ಟಿರ್ತಾರೆ. ಆ ಒಂದು ಕೌಂಟ್ರ್ ಕೂಡ ಇರುತ್ತೆ, ಎಕ್ಸಿಬಿಷನ್ ಕೂಡ ಇರುತ್ತೆ. ನಾವು ಗಿಫ್ಟ್ ಐಟಮು, ಬುಕ್ಸ್ಗಳು ಏನೇ ಆದರೂ ಪರ್ಚೇಸ್ ಮಾಡ್ಬೋದು. ಹಾಗೆ ನಾನು ಅಲ್ಲೇ ಕೂತ್ಕೊಂಡು ಪಕೋಡ ಒಂದು ಪ್ಲೇಟ್ ತೊಗೊಂಡು ತಿಂದು ಮೇಲೆ ಬಂದರೆ ಏನು ಪೊಂಗಲ್ ಪ್ರಸಾದವಾಗಿ ಕೊಡ್ತಾರೆ. ಆ ಪ್ರಸಾದನ ತೊಗೊಂಡು ತಿಂದು ಕೂತ್ಕೊಂಡು, ಇಲ್ಲಿ ನೋಡಿ ಇಸ್ಕಾನ್ ಟೆಂಪಲ್ಲೇ ಈ ರೀತಿ ಈವ್ನಿಂಗ್ ನಾನು ಹೋಗಿರಲಿಲ್ಲ. ಬಟ್ ಈ ಒಂದು ಟೈಮ್ ತುಂಬ ಖುಷಿ ಕೊಡ್ತು ನನಗೆ ಇದು. ಇಲ್ಲಿ ಕೂತ್ಕೊಂಡು ಏನದು ಪ್ರಸಾದನ ತಿಂದ್ಕೊಂಡು ಆ ಒಂದು ನೋಡೋದು ದೃಶ್ಯನೇ ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ತುಂಬ ಜನ ಸೆಲ್ಫಿ ತೊಗೊಳ್ತಾಯಿದ್ರು. ಇವಾಗ ಯಾವುದೇ ಒಂದು ಪ್ಲೇಸಿಗೆ ಹೋದರೂ ಸೆಲ್ಫಿ, ಇಲ್ಲಿ ಕೂಡ ತುಂಬ ಸೆಲ್ಫಿ ತೊಗೊಳ್ತಾಯಿದ್ರು. ನಾನು ಕೂಡ ಅಲ್ಲಿ ವಿಡಿಯೋ ಮಾಡಿಕೊಂಡೆ, ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು, ನನಗೆ ಲೇಟ್ ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಪ್ರಸಾದ ಕೊಡ್ತಾಯಿದ್ದಾರೆ. ಪ್ರಸಾದ ತಗೊಂಡು ಎಲ್ಲರೂ ಅಲ್ಲಿ ಕೂತ್ಕೊಂಡು ಆರಾಮ್ಸಾಗಿ ತಿಂದ್ಕೊಂಡು, ಮತ್ತು ನಮಗೇನಾದರೂ ಐಸ್ ಕ್ರೀಮ್ ಬೇಕು ಅಂತ ಹೇಳಿದರೆ ಆ ಕೌಂಟ್ರಲ್ಲಿ ಸಿಗುತ್ತೆ. ಇದು ಹೊರಗಡೆ ಬಂದ ಮೇಲೆ ಇಸ್ಕಾನ್ ಟೆಂಪಲ್ ಒಂದು ನೋಟ ಈ ರೀತಿ ಇದೆ. ಎಂಥ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ. ಇದು ನೈಟು 8 ಗಂಟೆಗೆ ತೆಗೆದಿರೋದು. ತುಂಬ ಖುಷಿ ಕೊಡುತ್ತೆ ಈ ಒಂದು ಏನು ಹಾಗೆ ಥ್ಯಾಂಕ್ ಯು ವಿಸಿಟ್ ಅಗೇನ್ ಅಂತ ಹೇಳಿ ಹಾಕಿದ್ದಾರೆ. ನಮಗೆ ಥ್ಯಾಂಕ್ಸ್ ಹೇಳ್ತಾರೆ, ಮತ್ತು ವಿಸಿಟ್ ಮಾಡಿ ಅಂತೇಳಿ. ಹೊರಗಡೆ ಬಂದರೆ ನಾವು ನೋಡಿ